ನೀವು ಈ ವಿಷಯವನ್ನು ಕೇಳಿದ ಕೂಡಲೇ ಶಾಕ್ ಆಗಬಹುದು. ಯಾಕಂದರೆ ನಮ್ಮ ದೇಶದಲ್ಲಿ 60 ವರ್ಷಕ್ಕಿಂತ ಹೆಚ್ಚು ವಯಸ್ಸಿರುವ ಜನರಿಗೆ ಸಿಗುವ ಕೆಲವು ಅದ್ಭುತ ಸೌಲಭ್ಯಗಳು ಇವೆ. ಆದರೆ ಬಹುತೇಕ ಜನರಿಗೆ ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಮತ್ತು ಇದೇ ಕಾರಣಕ್ಕೆ ಹಲವರು ತಮ್ಮ ಹಕ್ಕಿನ ಲಾಭವನ್ನು ಪಡೆಯದೇ ಉಳಿದುಕೊಳ್ಳುತ್ತಾರೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಒಂದು ಸೀಕ್ರೆಟ್ ತರಹದ ಮಾಹಿತಿಯನ್ನು ತಿಳಿಯಲಿದ್ದೀರಿ. ಇದು ನಿಮ್ಮ ಮನೆಯಲ್ಲಿರುವ ಹಿರಿಯರ ಜೀವನವನ್ನು ಸುಲಭಗೊಳಿಸಬಹುದು. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಮತ್ತು ನೀವು ಇನ್ನೂ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಯಾಕಂದರೆ ನಾವು ನಿಮಗೆ ಕೊಡುವ ಪ್ರತಿಯೊಂದು ಮಾಹಿತಿಯೂ ಉಪಯುಕ್ತ ಮತ್ತು ನಂಬಿಕೆಗೆ ಅರ್ಹವಾಗಿರುತ್ತದೆ. ಈಗ ನೀವು ಯೋಚಿಸುತ್ತಿರಬಹುದು, 60 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಅಂತಹ ವಿಶೇಷವಾದ ಸೌಲಭ್ಯ ಏನು ಸಿಗುತ್ತೆ ಎಂದು. ಹಾಗಾದರೆ ಇಲ್ಲಿ ಮುಖ್ಯ ವಿಷಯ ಏನೆಂದರೆ ಸೀನಿಯರ್ ಸಿಟಿಜನ್ ಕಾರ್ಡ್. ಇದು ಕೇವಲ ಒಂದು ID ಕಾರ್ಡ್ ಅಲ್ಲ, ಇದು ಒಂದು ರೀತಿಯ ವಿಶೇಷ ಕೀ ಆಗಿದ್ದು ಇದರ ಮೂಲಕ ಹಲವಾರು ಸರ್ಕಾರಿ ಸೌಲಭ್ಯಗಳನ್ನು ಸುಲಭವಾಗಿ ಪಡೆಯಬಹುದು. ಈ ಕಾರ್ಡ್ ನಿಮಗೆ ಒಂದು ವಿಭಿನ್ನ ಗುರುತನ್ನು ಕೊಡುತ್ತದೆ ಮತ್ತು ಎಲ್ಲೆಡೆ ಪ್ರಾಥಮಿಕತೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ, ವಿಶೇಷವಾಗಿ ಸರ್ಕಾರಿ ಕಚೇರಿಗಳು, ಆಸ್ಪತ್ರೆಗಳು ಮತ್ತು ಬ್ಯಾಂಕ್ಗಳಲ್ಲಿ. ಮೊದಲಿಗೆ ಆರೋಗ್ಯ ಸಂಬಂಧಿಸಿದ ಲಾಭಗಳ ಬಗ್ಗೆ ಮಾತನಾಡೋಣ, ಏಕೆಂದರೆ ವಯಸ್ಸು ಹೆಚ್ಚಾದಂತೆ ಆರೋಗ್ಯದ ಕಾಳಜಿ ತುಂಬಾ ಮುಖ್ಯವಾಗುತ್ತದೆ. ಈ ಕಾರ್ಡ್ ಇರುವವರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿಶೇಷ ಸೌಲಭ್ಯ ಸಿಗುತ್ತದೆ. ಸಾಮಾನ್ಯ ಜನರಿಗಿಂತ ಮೊದಲು ಚಿಕಿತ್ಸೆ ಪಡೆಯುವ ಅವಕಾಶ ಇರುತ್ತದೆ. ಇದು ತುಂಬಾ ಮುಖ್ಯವಾದ ವಿಷಯ, ಏಕೆಂದರೆ ವಯಸ್ಸಾದವರಿಗೆ ಹೆಚ್ಚು ಸಮಯ ಕಾಯುವುದು ಕಷ್ಟ. ಹಾಗಾಗಿ ಈ ಕಾರ್ಡ್ ನಿಮಗೆ ನೇರವಾಗಿ ಪ್ರಾಥಮಿಕತೆ ನೀಡುತ್ತದೆ. ಜೊತೆಗೆ ಕೆಲವು ಯೋಜನೆಗಳ ಮೂಲಕ ಉಚಿತ ಅಥವಾ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯುವ ಅವಕಾಶ ಕೂಡ ಇರುತ್ತದೆ. ಮತ್ತು ಪ್ರಮುಖವಾಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸೌಲಭ್ಯ ಕೂಡ ದೊರೆಯಬಹುದು. ಅಂದರೆ ನಿಮ್ಮ ಬಳಿ ತಕ್ಷಣ ಹಣ ಇಲ್ಲದಿದ್ದರೂ ನೀವು ಚಿಕಿತ್ಸೆ ಪಡೆಯಬಹುದು. ಇದಲ್ಲದೆ ಆಸ್ಪತ್ರೆಗಳಲ್ಲಿ ಉದ್ದವಾದ ಸಾಲಿನಲ್ಲಿ ನಿಲ್ಲುವ ಅಗತ್ಯವಿಲ್ಲ. ಹಿರಿಯ ನಾಗರಿಕರಿಗಾಗಿ ವಿಶೇಷ ವ್ಯವಸ್ಥೆ ಇರುತ್ತದೆ. ಇದರಿಂದ ನೀವು ಸಮಯ ಮತ್ತು ಶಕ್ತಿಯನ್ನು ಉಳಿಸಬಹುದು. ಈ ಒಂದು ಸೌಲಭ್ಯವೇ ಅವರ ಜೀವನವನ್ನು ಬಹಳ ಸುಲಭಗೊಳಿಸುತ್ತದೆ. ಯಾಕಂದರೆ ದಿನದಿಂದು ಆಸ್ಪತ್ರೆಗಳಲ್ಲಿರುವ ಗೊಂದಲ ಮತ್ತು ಜನಸಂದಣಿ ಎಲ್ಲರಿಗೂ ಗೊತ್ತೇ ಇದೆ. ಈಗ ಆರ್ಥಿಕ ಸಹಾಯದ ಬಗ್ಗೆ ಮಾತನಾಡೋಣ. 60 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಸರ್ಕಾರದಿಂದ ವಿಭಿನ್ನ ರೀತಿಯ ಪಿಂಚಣಿ ಸೌಲಭ್ಯಗಳು ಸಿಗುತ್ತವೆ. ಪ್ರತಿ ರಾಜ್ಯದಲ್ಲಿ ಇದು ಬೇರೆ ಬೇರೆ ರೀತಿಯಲ್ಲಿ ನೀಡಲಾಗುತ್ತದೆ. ಆದರೆ ಸಾಮಾನ್ಯವಾಗಿ ಮನೆಯಲ್ಲೇ ಕುಳಿತುಕೊಂಡು ತಿಂಗಳಿಗೆ ಹಣ ಪಡೆಯುವ ವ್ಯವಸ್ಥೆ ಇರುತ್ತದೆ. ಇದು ಹಿರಿಯರಿಗೆ ಸ್ವತಂತ್ರ ಜೀವನ ನಡೆಸಲು ಸಹಾಯ ಮಾಡುತ್ತದೆ ಮತ್ತು ಕುಟುಂಬದ ಮೇಲೆ ಅವಲಂಬನೆ ಕಡಿಮೆ ಮಾಡುತ್ತದೆ. ಈ ಸೌಲಭ್ಯವನ್ನು ಹಲವರು ಪಡೆಯುತ್ತಿದ್ದರೂ ಇನ್ನೂ ಕೆಲವರಿಗೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಬ್ಯಾಂಕಿಂಗ್ ಸೇವೆಗಳ ವಿಷಯಕ್ಕೆ ಬಂದರೆ ಇಲ್ಲಿ ಕೂಡ ಈ ಕಾರ್ಡ್ ಒಂದು ದೊಡ್ಡ ಸಹಾಯವಾಗುತ್ತದೆ. ಸಾಮಾನ್ಯವಾಗಿ ಬ್ಯಾಂಕಿಗೆ ಹೋದಾಗ ಉದ್ದ ಸಾಲಿನಲ್ಲಿ ನಿಲ್ಲಬೇಕು. ಆದರೆ ಹಿರಿಯ ನಾಗರಿಕರಿಗಾಗಿ ವಿಶೇಷ ಕೌಂಟರ್ ವ್ಯವಸ್ಥೆ ಇರುತ್ತದೆ. ಇದರ ಮೂಲಕ ನೀವು ಸುಲಭವಾಗಿ ಮತ್ತು ವೇಗವಾಗಿ ನಿಮ್ಮ ಕೆಲಸವನ್ನು ಮುಗಿಸಬಹುದು ಮತ್ತು ನಿಮಗೆ ಕುಳಿತುಕೊಳ್ಳಲು ವ್ಯವಸ್ಥೆ ಕೂಡ ಮಾಡಲಾಗುತ್ತದೆ. ಇದು ಅವರ ಗೌರವವನ್ನು ಉಳಿಸುವುದಕ್ಕೂ ಸಹಾಯ ಮಾಡುತ್ತದೆ. ಯಾಕಂದರೆ ವಯಸ್ಸಾದವರಿಗೆ ಹೆಚ್ಚು ಸಮಯ ನಿಲ್ಲುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಪ್ರಯಾಣದ ವಿಷಯದಲ್ಲಿ ಕೂಡ ಈ ಕಾರ್ಡ್ ಬಹಳ ಉಪಯುಕ್ತವಾಗಿದೆ. ಸರ್ಕಾರದ ಬಸ್ಸುಗಳಲ್ಲಿ ಮತ್ತು ರೈಲುಗಳಲ್ಲಿ ಪ್ರಯಾಣಿಸುವಾಗ ವಿಶೇಷ ರಿಯಾಯಿತಿ ಸಿಗುತ್ತದೆ. ಇದು ಪ್ರಯಾಣ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಕೆಲವೊಮ್ಮೆ ಟಿಕೆಟ್ ಬುಕ್ಕಿಂಗ್ ಸಮಯದಲ್ಲಿ ಪ್ರಾಥಮಿಕತೆ ಕೂಡ ಸಿಗುತ್ತದೆ. ಇದರಿಂದ ನೀವು ಉದ್ದ ಸಾಲುಗಳನ್ನು ತಪ್ಪಿಸಬಹುದು ಮತ್ತು ಸುಲಭವಾಗಿ ಟಿಕೆಟ್ ಪಡೆಯಬಹುದು. ಇದು ಹಿರಿಯರಿಗೆ ತುಂಬಾ ಸಹಾಯಕ. ಇದಲ್ಲದೆ ಕಾನೂನು ಸಂಬಂಧಿಸಿದ ಸಹಾಯವೂ ದೊರೆಯಬಹುದು. ಯಾವುದಾದರೂ ಸಮಸ್ಯೆ ಇದ್ದರೆ ಅಥವಾ ನ್ಯಾಯಾಲಯದ ವಿಚಾರಣೆ ನಡೆಯುತ್ತಿದ್ದರೆ ಹಿರಿಯ ನಾಗರಿಕರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ ಮತ್ತು ಮಾರ್ಗದರ್ಶನವೂ ಸಿಗುತ್ತದೆ. ಇದು ಅವರ ಹಕ್ಕುಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಈಗ ಈ ಕಾರ್ಡ್ ಪಡೆಯಲು ಬೇಕಾದ ಅರ್ಹತೆಗಳ ಬಗ್ಗೆ ನೋಡೋಣ. ಮುಖ್ಯವಾಗಿ ನಿಮ್ಮ ವಯಸ್ಸು 60 ವರ್ಷಕ್ಕಿಂತ ಹೆಚ್ಚಿರಬೇಕು ಮತ್ತು ನೀವು ಭಾರತ ದೇಶದ ನಿವಾಸಿಯಾಗಿರಬೇಕು. ಇವು ಮೂಲಭೂತ ಅರ್ಹತೆಗಳು. ಇದರ ಜೊತೆಗೆ ಕೆಲವು ಮುಖ್ಯ ದಾಖಲೆಗಳು ಬೇಕಾಗುತ್ತವೆ. ಉದಾಹರಣೆಗೆ ಆಧಾರ್ ಕಾರ್ಡ್, ವಯಸ್ಸಿನ ಪ್ರಮಾಣಪತ್ರ, ವಿಳಾಸದ ಪ್ರಮಾಣಪತ್ರ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ. ಈ ದಾಖಲೆಗಳು ನಿಮ್ಮ ಗುರುತು ಮತ್ತು ಅರ್ಹತೆಯನ್ನು ದೃಢೀಕರಿಸಲು ಅಗತ್ಯವಾಗಿವೆ. ಈ ಕಾರ್ಡನ್ನು ನೀವು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವಿಧಾನಗಳಲ್ಲಿ ಪಡೆಯಬಹುದು. ಆನ್ಲೈನ್ ಮಾಡಲು ನೀವು ಸರ್ಕಾರದ ಅಧಿಕೃತ ವೆಬ್ಸೈಟಿಗೆ ಹೋಗಬಹುದು ಅಥವಾ ಸಮೀಪದ ಸೇವಾ ಕೇಂದ್ರದಲ್ಲಿ ಸಹಾಯ ಪಡೆಯಬಹುದು. ಆಫ್ಲೈನ್ ಮಾಡಲು ನೀವು ಪಂಚಾಯತ್ ಕಚೇರಿ, ನಗರಸಭೆ ಅಥವಾ CSC ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸಬಹುದು. ಅಲ್ಲಿ ನಿಮಗೆ ಫಾರ್ಮ್ ನೀಡಲಾಗುತ್ತದೆ ಮತ್ತು ಅದನ್ನು ಭರ್ತಿ ಮಾಡಿ ಸಲ್ಲಿಸಿದರೆ ನಿಮ್ಮ ಪ್ರಕ್ರಿಯೆ ಆರಂಭವಾಗುತ್ತದೆ. ಹೀಗಾಗಿ ಒಟ್ಟಾರೆ ನೋಡಿದರೆ ಈ ಸೀನಿಯರ್ ಸಿಟಿಜನ್ ಕಾರ್ಡ್ ಒಂದು ಸಣ್ಣ ಕಾರ್ಡ್ ಆಗಿದ್ದರೂ ಇದರ ಪ್ರಯೋಜನಗಳು ಬಹಳ ದೊಡ್ಡವು. ಇದು ಆರೋಗ್ಯ, ಆರ್ಥಿಕ ಸಹಾಯ, ಬ್ಯಾಂಕಿಂಗ್, ಪ್ರಯಾಣ ಮತ್ತು ಕಾನೂನು ಸಹಾಯ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಸಹಾಯ ಮಾಡುತ್ತದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿರುವ ಹಿರಿಯರಿಗೆ ಈ ಕಾರ್ಡ್ ಬಗ್ಗೆ ತಿಳಿಸಿ
ಮತ್ತು ಅವರು ಈ ಸೌಲಭ್ಯಗಳನ್ನು ಪಡೆಯುವಂತೆ ಮಾಡಿ. ಯಾಕಂದ್ರೆ ಇದು ಅವರ ಹಕ್ಕು ಮತ್ತು ಅವರು ಉತ್ತಮ ಜೀವನವನ್ನು ನಡೆಸಲು ಇದು ಬಹಳ ಉಪಯುಕ್ತವಾಗುತ್ತದೆ. ಇದೀಗ ನೀವು ಯೋಚಿಸುತ್ತಿರಬಹುದು, ಈ ಕಾರ್ಡ್ನ ಲಾಭಗಳು ಇಷ್ಟೊಂದು ಇದ್ದಾಗ ಬಹುತೇಕ ಜನರು ಇದನ್ನ ಯಾಕೆ ಬಳಸ್ಕೊಳ್ಳುತ್ತಿಲ್ಲ ಎಂದು. ಅದರ ಮುಖ್ಯ ಕಾರಣ ಸರಿಯಾದ ಮಾಹಿತಿ ಕೊರತೆ ಮತ್ತು ಕೆಲವೊಮ್ಮೆ ಪ್ರಕ್ರಿಯೆ ಕಷ್ಟವಾಗಿದೆ ಎನ್ನುವ ಭಾವನೆ. ಆದರೆ ನಿಜವಾಗಿ ನೋಡಿದರೆ ಪ್ರಕ್ರಿಯೆ ಅಷ್ಟು ಕಷ್ಟಕರವಾಗಿಲ್ಲ. ಸರಿಯಾದ ಮಾರ್ಗದಲ್ಲಿ ಹೋಗಿದರೆ ಈ ಕಾರ್ಡನ್ನು ಸುಲಭವಾಗಿ ಪಡೆಯಬಹುದು ಮತ್ತು ಅದರ ಎಲ್ಲಾ ಲಾಭಗಳನ್ನು ಅನುಭವಿಸಬಹುದು. ಆದ್ದರಿಂದ ಇಲ್ಲಿ ನಾವು ಅದನ್ನು ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಮತ್ತು ನಿಮ್ಮ ಮನಸ್ಸಲ್ಲಿರುವ ಎಲ್ಲಾ ಸಂಶಯಗಳನ್ನು ನಿವಾರಿಸೋಣ. ಮೊದಲು ನೀವು ಗಮನಿಸಬೇಕಾದ ವಿಷಯವೆಂದರೆ, ಈ ಕಾರ್ಡ್ ನಿಮ್ಮ ಜೀವನದಲ್ಲಿ ಒಂದು ಸ್ಥಿರ ಭದ್ರತೆಯನ್ನು ಕೊಡುತ್ತದೆ. ಯಾಕಂದ್ರೆ ವಯಸ್ಸು ಹೆಚ್ಚಾದಂತೆ ಆದಾಯದ ಮೂಲಗಳು ಕಡಿಮೆಯಾಗ್ತವೆ ಮತ್ತು ಖರ್ಚುಗಳು ಹೆಚ್ಚಾಗ್ತವೆ. ಈ ಸಂದರ್ಭದಲ್ಲಿ ಸರ್ಕಾರದಿಂದ ಸಿಗುವ ಪ್ರತಿಯೊಂದು ಸೌಲಭ್ಯವೂ ತುಂಬ ಮುಖ್ಯವಾಗ್ತದೆ. ಈ ಕಾರ್ಡ್ ಮೂಲಕ ನೀವು ಹಲವಾರು ಯೋಜನೆಗಳಿಗೆ ನೇರವಾಗಿ ಸಂಪರ್ಕ ಹೊಂದುತ್ತೀರಿ ಮತ್ತು ಮಧ್ಯವರ್ತಿಗಳ ಅವಶ್ಯಕತೆ ಕಡಿಮೆಯಾಗ್ತದೆ. ಇದರಿಂದ ನಿಮ್ಮ ಸಮಯ ಮತ್ತು ಹಣ ಎರಡೂ ಉಳಿಯುತ್ತದೆ. ಆರೋಗ್ಯದ ವಿಷಯದಲ್ಲಿ ಇನ್ನಷ್ಟು ಆಳವಾಗಿ ನೋಡಿದರೆ, ಈ ಕಾರ್ಡ್ ಹೊಂದಿರುವವರಿಗೆ ಕೆಲವೆಡೆ ವಿಶೇಷ ಆರೋಗ್ಯ ಶಿಬಿರಗಳು, ಉಚಿತ ತಪಾಸಣೆಗಳು ಮತ್ತು ಔಷಧಿಗಳ ಮೇಲೆ ರಿಯಾಯಿತಿಗಳು ಸಿಗುತ್ತವೆ. ಇದು ನಿಯಮಿತ ಆರೋಗ್ಯ ತಪಾಸಣೆ ಮಾಡಲು ಪ್ರೋತ್ಸಾಹಿಸುತ್ತದೆ ಮತ್ತು ಸಮಯಕ್ಕೆ ಸರಿಯಾಗಿ ರೋಗಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ. ಇದರಿಂದ ದೊಡ್ಡ ಸಮಸ್ಯೆಗಳು ಉಂಟಾಗುವುದನ್ನು ತಪ್ಪಿಸಬಹುದು. ಹಿರಿಯರಿಗೆ ಇದು ಬಹಳ ಮುಖ್ಯವಾದ ವಿಷಯ. ಆರ್ಥಿಕ ಭದ್ರತೆ ಬಗ್ಗೆ ಮಾತನಾಡಿದರೆ, ಪಿಂಚಣಿ ಹೊರತ ಹೆಚ್ಚುವರಿ ಬಡ್ಡಿದರ ಸಿಗುವ ಸಾಧ್ಯತೆ ಇರುತ್ತದೆ. ಇದು ನಿಮ್ಮ ಉಳಿತಾಯವನ್ನು ಇನ್ನಷ್ಟು ವೃದ್ಧಿಸಲು ಸಹಾಯ ಮಾಡುತ್ತದೆ. ಜೊತೆಗೆ ಕೆಲವು ತೆರಿಗೆ ಸಡಿಲಿಕೆಗಳು ಕೂಡ ದೊರೆಯಬಹುದು. ಇದರಿಂದ ನಿಮ್ಮ ಆದಾಯದ ಮೇಲೆ ಇರುವ ಒತ್ತಡ ಕಡಿಮೆಯಾಗ್ತದೆ. ಈ ಎಲ್ಲ ಸೌಲಭ್ಯಗಳು ಒಟ್ಟಾಗಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತವೆ. ಬ್ಯಾಂಕಿಂಗ್ ಅನುಭವವನ್ನು ಇನ್ನಷ್ಟು ಸುಲಭಗೊಳಿಸಲು ಹಿರಿಯ ನಾಗರಿಕರಿಗೆ ವಿಶೇಷ ಸಹಾಯ ಕೇಂದ್ರಗಳು ಅಥವಾ ಸಿಬ್ಬಂದಿ ಸಹಾಯ ದೊರೆಯಬಹುದು. ಇದರಿಂದ ಯಾವುದೇ ಗೊಂದಲಗಳಿಲ್ಲದೆ ನಿಮ್ಮ ವ್ಯವಹಾರಗಳನ್ನು ಮುಗಿಸಬಹುದು ಮತ್ತು ಡಿಜಿಟಲ್ ಸೇವೆಗಳ ಬಳಕೆಗೂ ಸಹಾಯ ಮಾಡಲಾಗುತ್ತದೆ. ಇದರಿಂದ ನೀವು ಮನೆಯಲ್ಲೇ ಕುಳಿತುಕೊಂಡು ಹಲವಾರು ಬ್ಯಾಂಕ್ ಕೆಲಸಗಳನ್ನು ನಿರ್ವಹಿಸಬಹುದು. ಇದು ಕಾಲದ ಬೇಡಿಕೆಯಾಗಿದೆ ಮತ್ತು ಹಿರಿಯರಿಗೂ ಇದು ಉಪಯುಕ್ತವಾಗುತ್ತದೆ. ಪ್ರಯಾಣದ ಅನುಭವವನ್ನು ಇನ್ನಷ್ಟು ಆರಾಮದಾಯಕವಾಗಿಸಲು ಕೆಲವು ಸಂದರ್ಭಗಳಲ್ಲಿ ಆಸನಗಳ ಮೀಸಲಾತಿ ಅಥವಾ ಪ್ರಾಥಮಿಕ ಪ್ರವೇಶ ಸೌಲಭ್ಯ ಸಿಗಬಹುದು. ಇದರಿಂದ ನೀವು ಒತ್ತಡವಿಲ್ಲದೆ ಪ್ರಯಾಣ ಮಾಡಬಹುದು ಮತ್ತು ಇದು ನಿಮ್ಮ ಸುರಕ್ಷತೆಗೂ ಸಹಾಯ ಮಾಡುತ್ತದೆ. ವಿಶೇಷವಾಗಿ ದೂರ ಪ್ರಯಾಣಗಳಲ್ಲಿ ಇದು ಬಹಳ ಉಪಯುಕ್ತವಾಗಿದೆ. ಇದಲ್ಲದೆ ಸಮಾಜದಲ್ಲಿ ಗೌರವವನ್ನು ಹೆಚ್ಚಿಸಲು ಈ ಕಾರ್ಡ್ ಸಹಾಯ ಮಾಡುತ್ತದೆ. ಯಾಕಂದರೆ ಇದು ನಿಮ್ಮನ್ನು ಒಂದು ವಿಶೇಷ ವರ್ಗವಾಗಿ ಗುರುತಿಸುತ್ತದೆ ಮತ್ತು ಜನರು ನಿಮ್ಮನ್ನು ಗೌರವದಿಂದ ಕಾಣಲು ಪ್ರೇರೇಪಿಸುತ್ತದೆ. ಇದು ಮಾನಸಿಕವಾಗಿ ಕೂಡ ಒಳ್ಳೆಯ ಪರಿಣಾಮವನ್ನು ಉಂಟುಮಾಡುತ್ತದೆ ಮತ್ತು ಜೀವನದ ಸಂತೋಷವನ್ನು ಹೆಚ್ಚಿಸುತ್ತದೆ. ಇದೀಗ ಈ ಕಾರ್ಡನ್ನು ಪಡೆಯುವಾಗ ಜನರು ಮಾಡುವ ಸಾಮಾನ್ಯ ತಪ್ಪುಗಳ ಬಗ್ಗೆ ಗಮನಿಸೋಣ. ಕೆಲವರು ಅರ್ಜಿ ಸಲ್ಲಿಸುವಾಗ ತಪ್ಪು ಮಾಹಿತಿ ನೀಡುತ್ತಾರೆ ಅಥವಾ ಅಪೂರ್ಣ ದಾಖಲೆಗಳನ್ನು ಸಲ್ಲಿಸುತ್ತಾರೆ. ಇದರಿಂದ ಅರ್ಜಿ ತಿರಸ್ಕರಿಸಬಹುದು ಅಥವಾ ವಿಳಂಬವಾಗಬಹುದು. ಆದ್ದರಿಂದ ನೀವು ಎಲ್ಲಾ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿ ನಂತರ ಅರ್ಜಿ ಸಲ್ಲಿಸುವುದು ತುಂಬಾ ಮುಖ್ಯ. ಇದರಿಂದ ನೀವು ಅನಗತ್ಯ ತೊಂದರೆಗಳನ್ನು ತಪ್ಪಿಸಬಹುದು. ಇನ್ನೊಂದು ಮುಖ್ಯ ವಿಷಯವೆಂದರೆ, ಕೆಲವರು ಈ ಕಾರ್ಡ್ ಪಡೆದ ನಂತರ ಅದನ್ನು ಸರಿಯಾಗಿ ಬಳಸುವುದಿಲ್ಲ ಅಥವಾ ಅದರ ಲಾಭಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದಿಲ್ಲ. ಇದರಿಂದ ಅವರು ಸಿಗಬಹುದಾದ ಸೌಲಭ್ಯಗಳನ್ನು ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ನೀವು ಈ ಕಾರ್ಡ್ ಹೊಂದಿದ್ದರೆ ಅದರ ಎಲ್ಲಾ ಪ್ರಯೋಜನಗಳನ್ನು ತಿಳಿದುಕೊಂಡು ಬಳಸುವುದು ಅಗತ್ಯ. ಇದೀಗ ನೀವು ಈ ಕಾರ್ಡನ್ನು ಹೇಗೆ ಬಳಸಬೇಕು ಎಂಬುದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ನೀವು ಯಾವಾಗಲಾದರೂ ಆಸ್ಪತ್ರೆ, ಬ್ಯಾಂಕ್ ಅಥವಾ ಸರ್ಕಾರಿ ಕಚೇರಿಗೆ ಹೋದಾಗ ಈ ಕಾರ್ಡನ್ನು ತೋರಿಸಿ. ಇದರಿಂದ ನಿಮಗೆ ತಕ್ಷಣ ಪ್ರಾಥಮಿಕತೆ ಸಿಗುತ್ತದೆ ಮತ್ತು ನೀವು ನಿಮ್ಮ ಕೆಲಸವನ್ನು ಸುಲಭವಾಗಿ ಮುಗಿಸಬಹುದು. ಇದು ನಿಮ್ಮ ಸಮಯವನ್ನು ಉಳಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಹೀಗಾಗಿ ಈ ಕಾರ್ಡ್ ಕೇವಲ ಒಂದು ಗುರುತಿನ ಚೀಟಿಯಲ್ಲ, ಇದು ನಿಮ್ಮ ಜೀವನವನ್ನು ಸುಲಭಗೊಳಿಸುವ ಒಂದು ಶಕ್ತಿಶಾಲಿ ಸಾಧನವಾಗಿದೆ. ಇದು ನಿಮ್ಮ ಆರೋಗ್ಯ, ಆರ್ಥಿಕ ಭದ್ರತೆ ಮತ್ತು ಸಾಮಾಜಿಕ ಗೌರವವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮತ್ತು ಇದಲ್ಲದೆ ಕುಟುಂಬದ ಸದಸ್ಯರಾಗಿ ನಿಮ್ಮ ಹೊಣೆಗಾರಿಕೆಯೂ ಇದೆ. ನೀವು ನಿಮ್ಮ ಮನೆಯ ಹಿರಿಯರಿಗೆ ಸಹಾಯ ಮಾಡಬೇಕು, ಅವರಿಗೆ ಈ ಪ್ರಕ್ರಿಯೆಗಳನ್ನು ಅರ್ಥ ಮಾಡಿಕೊಡಬೇಕು ಮತ್ತು ಅಗತ್ಯವಿದ್ದರೆ ಅವರನ್ನು ಜೊತೆಗೂಡಿ ಕಚೇರಿಗಳಿಗೆ ಹೋಗಿ ಸಹಾಯ ಮಾಡಬೇಕು. ಇದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಮತ್ತು ಅವರಿಗೆ ಸಂತೋಷವನ್ನು ನೀಡುತ್ತದೆ.
ಹಿರಿಯ ನಾಗರಿಕರಿಗೆ ಸಮಾಜದಲ್ಲಿ ಗೌರವ ನೀಡುವುದು ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿದೆ ಮತ್ತು ಈ ಕಾರ್ಡ್ ಅದನ್ನು ಇನ್ನಷ್ಟು ಬಲಪಡಿಸುತ್ತದೆ. ಇದು ಕೇವಲ ಸೌಲಭ್ಯಗಳನ್ನು ಮಾತ್ರ ಕೊಡದೆ ಅವರ ಗೌರವವನ್ನು ಉಳಿಸಲು ಸಹಾಯ ಮಾಡುತ್ತದೆ ಮತ್ತು ಅವರು ಸಮಾಜದಲ್ಲಿ ಒಂದು ಮುಖ್ಯ ಸ್ಥಾನವನ್ನು ಹೊಂದಿದ್ದಾರೆ ಎಂಬ ಭಾವನೆ ನೀಡುತ್ತದೆ. ಇದೀಗ ನೀವು ಈ ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಹಾಗಾಗಿ ಈಗ ನೀವು ಮಾಡಬೇಕಾದದ್ದು ಒಂದೇ, ಅಂದರೆ ತಕ್ಷಣ ಕ್ರಮ ಕೈಗೊಳ್ಳುವುದು. ನಿಮ್ಮ ಮನೆಯ ಹಿರಿಯರಿಗೆ ಈ ಕಾರ್ಡ್ ಇಲ್ಲದಿದ್ದರೆ ಸಾಧ್ಯವಾದಷ್ಟು ಬೇಗ ಅದನ್ನು ಮಾಡಿಸಿ ಮತ್ತು ಇದನ್ನು ಹೊಂದಿರುವವರು ಅದರ ಲಾಭಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತಿರುವಾರೆ ಎಂದು ಪರಿಶೀಲಿಸಿ. ಈ ಮಾಹಿತಿಯನ್ನು ನೀವು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಂಡರೆ ಅವರು ಕೂಡ ಇದರ ಲಾಭ ಪಡೆಯಬಹುದು ಮತ್ತು ಈ ರೀತಿಯಾಗಿ ನೀವು ಇನ್ನಷ್ಟು ಜನರಿಗೆ ಸಹಾಯ ಮಾಡಬಹುದು. ಇದು ಒಂದು ಉತ್ತಮ ಕಾರ್ಯವಾಗುತ್ತದೆ ಮತ್ತು ಸಮಾಜದಲ್ಲಿ ಒಳ್ಳೆಯ ಬದಲಾವಣೆಯನ್ನು ತರಬಹುದು. ಇದೀಗ ವಿಡಿಯೋ ಮುಗಿಸುವ ಮೊದಲು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ತಪ್ಪದೇ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಪ್ರತಿಕ್ರಿಯೆಯು ನಮಗೆ ಮತ್ತಷ್ಟು ಉತ್ತಮ ವಿಷಯಗಳನ್ನು ತರುವ ಪ್ರೇರಣೆಯನ್ನು ನೀಡುತ್ತದೆ ಮತ್ತು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ಕೊನೆಯಾಗಿ ನೆನಪಿನಲ್ಲಿಟ್ಟುಕೊಳ್ಳಿ, ಸರಿಯಾದ ಮಾಹಿತಿ ಮತ್ತು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಆದ್ದರಿಂದ ಈ ರೀತಿಯ ಮಾಹಿತಿಗಳನ್ನು ಸದಾ ಗಮನದಲ್ಲಿಟ್ಟುಕೊಳ್ಳಿ ಮತ್ತು ಅದನ್ನು ಬಳಸಿಕೊಳ್ಳಿ. ಧನ್ಯವಾದಗಳು.